ಗೆಳೆಯರಿ, ನಿಮ್ಮೆಲ್ಲರಿಗೂ ಶ್ರೀವಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವೆಲ್ಕಮ್ ಟು ಪಾರ್ಲಿಮೆಂಟ್ ಫೈಟ್. ಜನನಾಯಕ. ಈ ಪ್ರಜಾಪ್ರಭುತ್ವದಲ್ಲಿ ಜನರ ನಾಡಿ ಮಿಡಿತದಿಂದ ಹೊರಬರುವ ಓಟಿನ ಮೂಲಕ ಆರಿಸಿ ಬರುವವನೇ ಜನನಾಯಕ. ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದಾದ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸೇರಿದ ಯಲಹಂಕದಲ್ಲಿ ನಡೆದಂತ ಚುನಾವಣೆಯ ವರದಿ. ಡಾಕ್ಟರ್ ಕೆ ಸುಧಾಕರ್ ವರ್ಸಸ್ MS ರಕ್ಷರಾಮಯ್ಯ ನಡುವೆ ರಾಜಕೀಯ ರಣಕಹಳೆ ಮೊಳಗಿದೆ. ಮತದಾರರು ನಿಧಾನವಾಗಿ ತಮ್ಮ ಹಕ್ಕನ್ನು ಚಲಾಯಿಸಲು ಮತಗಟ್ಟೆಯ ಕಡೆಗೆ ನಡೆದು ಬರುತ್ತಿದ್ದಾರೆ. ಬನ್ನಿ, ನಮ್ಮ ರಿಪೋರ್ಟರ್ ಭಾರ್ಗವ್ ವೈಕೆಯಿಂದ ಜನರ ಅಭಿಪ್ರಾಯವನ್ನು ತಿಳಿಯೋಣ. ಈಗ ನೀವು ವೋಟಿಂಗ್ ಮಾಡಿಬಿಟ್ಟು ಬಂದಿದ್ದೀರ. ಸೊ INDA ಪಕ್ಷ ಮತ್ತು NDA ಪಕ್ಷ ಬಲಾಬಲವಾಗಿ ಕಾಣಿಸ್ತಾ ಇದೆ. ಸೊ ಯಾರು ಗೆಲ್ಲುತ್ತೆ ಅನ್ಕೊತಿದ್ದೀರಾ ಮತ್ತು ಯಾಕೆ ಗೆಲ್ಲುತ್ತೆ ಅಂತ ಅನ್ಕೊತಿದ್ದೀರಾ? NDA ಗೆಲ್ಲುತ್ತೆ, ಯಾಕಂದರೆ ಸಾಕಷ್ಟು ಒಳ್ಳೆ ಕಾರ್ಯಗಳು ಮಾಡಿದ್ದಾರೆ. ಮೋದಿ ಗೌರ್ಮೆಂಟ್ ಹ್ಯಾಸ್ ಬೀನ್ ವೆರಿ ಗುಡ್ ಆ್ಯಂಡ್ ವಿ ವಾಂಟ್ ಹಿಮ್ ಬ್ಯಾಕ್. ಸೊ ಯಾವ ಕೆಲಸ ಮಾಡಿದ್ರೆ ಅಂತ ಸ್ವಲ್ಪ ಹೇಳ್ತೀರಾ? ನೀವು ಎಷ್ಟು ವಿಷಯಗಳಿದೆ ಮಾಡಿರೋದ್ರಲ್ಲಿ. ಇವಾಗ ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಅಥವಾ ಇನ್ನೊಂದು ಪುಲ್ವಾಮಾ ಇದರದ್ದನ್ನು ರಿವೆಂಜ್ ತೊಗೊಂಡಿರೋದಾಗಲಿ, ಅಥವಾ ವಾರಾಣಸಿನಲ್ಲಿ ಕಾಶಿ ಇದನ್ನು ಕಾರಿಡಾರ್ ಮಾಡಿರೋದಾಗಲಿ, ಅಯೋಧ್ಯೆ ಇದಾಗಲಿ, ನಮ್ಮ ಅಂದರೆ ಇವೆಲ್ಲದೂ ಎಷ್ಟೋ ವರ್ಷಗಳಿಂದ ಕಾದಿದ್ದು ಇಲ್ಲಿವರೆಗೂ ಆಗಿರಲಿಲ್ಲ. ಈಗ ಆಗಿದೆ. ಈ ಥರದ್ದೇ ಕಾರ್ಯಗಳನ್ನು ಮುಂದುವರಿಸಬೇಕು. ಅದನ್ನು ಬೇರೆ ಇನ್ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ NDA ಗೌರ್ಮೆಂಟ್ ಶುಡ್ ವಿನ್. ಮತ್ತು ಇನ್ನೊಂದು, ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅವರು ಬಂದು 5 ಗ್ಯಾರಂಟಿ ಅಂತ ಸ್ಕೀಮ್ನ ತಂದಿದ್ದಾರೆ. ಸೊ ಈ 5 ಗ್ಯಾರಂಟಿ ಸ್ಕೀಮಿಂದ ಒಳ್ಳೇದಾಗಲ್ಲ ಅಂತ ಹೇಳ್ತೀರಾ? ಈಗ 5 ಗ್ಯಾರಂಟಿ ಇವತ್ತಿದೆ, ನಾಳೆ ಇರಲ್ಲ, ಅದೆಲ್ಲ ಹೋಗ್ತಾ ಇರುತ್ತೆ. ಬಟ್ ಇದೆಲ್ಲ ಸತತವಾಗಿ ಸನಾತನವಾಗಿ ಬರಬೇಕಾಗಿರೋದನ್ನೆಲ್ಲ ಇವಾಗ ಮಾಡ್ತಾ ಬಂದಿದ್ದಾರೆ. ಅದನ್ನು ನಾವು ಮೆಚ್ಚಬೇಕು. ಇದು ಅದರ್ ಥಿಂಗ್ಸ್ ಆರ್ ಆಲ್ ಐ ಥಿಂಕ್ ದೇ ಆರ್ ಫೂಲಿಂಗ್ ಪೀಪಲ್. ಓಕೆ. ಸೊ NDA ಸರ್ಕಾರ ಮತ್ತು INDA ಸರ್ಕಾರ ಬಲಾಬಲವಾಗಿ ಈಕ್ವಲ್ ಆಗಿದೆ. ಸೊ ಯಾವ ಪಕ್ಷ ಗೆಲ್ಬೋದು ಅಂತ ತಮ್ಮ ಅಭಿಪ್ರಾಯ ಸರ್? ಮೇಲ್ನೋಟಕ್ಕೆ NDA ಮತ್ತು NDA ಸರ್ಕಾರ ಎರಡು ಬಲಾಬಲ ಸರಿ ಅಂತ ಕಂಡರೂ ಸಹ ರಾಷ್ಟ್ರೀಯ ಏಕತೆ ಮತ್ತು ರಾಷ್ಟ್ರೀಯ ಭದ್ರತೆ, ಅಂತಾರಾಷ್ಟ್ರೀಯ ಮಟ್ಟದ ರಾಜಕೀಯ ಮತ್ತು ತನ್ನ ಪ್ರಾಬಲ್ಯವನ್ನು ಪ್ರಪಂಚದಂತೆ ಪರಿಸರಿಸಿರೋದು, ವಿಶ್ವ ನಾಯಕನಾಗುವಂಥ ಎಲ್ಲ ಸಾಮರ್ಥ್ಯ ಮೋದಿಜಿಯವರಿಗಿದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಮೇಲ್ನೋಟಕ್ಕೆ ಎರಡು ಸಮ ಕಂಡರೂ ಸಹ ಸಾಮಾನ್ಯ ಮತದಾರರಲ್ಲಿ ಒಂದು ಪಕ್ಷದ ಪರ ನಿಷ್ಪಕ್ಷಪಾತವಾದ ಒಲವಿರೋದು ಕಾಣ್ತಾ ಇದೆ. ಈಗಿನ ಈ ಒಂದು ಸಂದರ್ಭದಲ್ಲಿ ನೋಡ್ತಾ ಇದ್ದೀನಿ, ಬಂದಂಥ ಜನಗಳ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ. ನಾವೆಲ್ಲರೂ ರಾಷ್ಟ್ರೀಯ ಭದ್ರತೆಗೆ ಓದ್ಕೊಳ್ಳೋಣ, ನಮ್ಮ ಏನು ಗಡಿಯನ್ನು ಕಾಯ್ತಿದ್ದಾರೆ ಅವರ ಶಕ್ತಿನ ಬಲದ ಓದ್ಕೊಳ್ಳೋಣ, ಪ್ರಪಂಚದ ಆರ್ಥಿಕತೆಯಲ್ಲಿ ಭಾರತ ಮುಂಚೂಣಿಗೆ ಬರಬೇಕು, ಅದಕ್ಕಾಗಿ ಓದ್ಕೊಳ್ಳೋಣ, ಜಾತಿ ಮೀರಿದಂಥ ವ್ಯವಸ್ಥೆಯನ್ನು ಎತ್ತಿ ಹಿಡಿಯೋದಕ್ಕೆ ಓದ್ಕೊಳ್ಳೋಣ ಅನ್ನೋ ಭಾವನೆಯಲ್ಲಿ ನಮ್ಮ ಜನ ಇದ್ದಾರೆ. ಇದರಿಂದ ಏನು ಈ ನೋಡಿದಾಗ NDA ಮತ್ತು NDA ಸಮಾಂತ ಕಾಣಲ್ಲ. ನೋಡೋದಕ್ಕೆ ಸಮಾಂತ ಕಂಡ್ರೂ ಸಹ ಓಟ್ ಆದ ನಂತರ ಸಮಾಂತ ಕಾಣಲ್ಲ. ಒಂದು ನಿರ್ದಿಷ್ಟವಾದ ಪಕ್ಷ ಒಂದು ಬಹು ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. ಭಾರತಕ್ಕೆ ಮತ್ತೊಮ್ಮೆ ಒಂದು ಒಳ್ಳೆಯ ಸರ್ಕಾರ ಕೊಡುವಂಥ ಕೆಲಸ ಈಗಿನ ಈ ಚುನಾವಣೆ ಮಾಡುತ್ತೆ. ಸರ್, ಇವಾಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ತರಬೇಕು ಅಂತ ಇದ್ದಾರೆ ಮೋದಿ ಸರ್ಕಾರ ಅವರು. ಸೊ ಇದು ತರಕ್ಕೆ ಸಾಧ್ಯ ಆಗತ್ತಾ? ಖಂಡಿತ ಸಾಧ್ಯ ಆಗುತ್ತೆ. ಏನಾದರೂ ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್ ತಂದಿಲ್ಲ ಅಂತ ಪಕ್ಷದಲ್ಲಿ ಇದೊಂದು ಅರಾಜಕತೆ ಆಗುತ್ತೆ. ಮತ್ತೊಂದು ಅಫ್ಘಾನಿಸ್ತಾನ ಆಗುತ್ತೆ, ಅಥವಾ ಮತ್ತೊಂದು ಇರಾನ್ ಆಗುತ್ತೆ, ಅಥವಾ ಮತ್ತೊಂದು ಇರಾಕ್ ಆಗುತ್ತೆ. ಯಾವ ಬಹುಸಂಖ್ಯಾತರು ಎಲ್ಲಿ ಕಡಿಮೆ ಆಗುತ್ತೆ ಆ ದೇಶ ಸರ್ವನಾಶ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಉದಾಹರಣೆಗೆ ಪಾಕಿಸ್ತಾನದಲ್ಲಿ ಇವತ್ತು ಒಂದು ಸಂಖ್ಯೆಯವರು ಮಾತ್ರ ತುಂಬ ಬಲಿಷ್ಠವಾಗಿದ್ದಾರೆ. ಅಲ್ಲಿದ್ದಂಥ ಹಿಂದೂಗಳು ನಾಶ ಆಗ್ತಿದೆ. ಇವತ್ತು ಪಾಕಿಸ್ತಾನ ಇವತ್ತು ಭಿಕ್ಷೆ ಸ್ಥಿತಿ ಬಂದಿದೆ. ಭಾರತದಲ್ಲಿ ಈಗ ನಾವು ಅಲ್ಪಸಂಖ್ಯಾತ ಮತ್ತು ಬಹುಸಂಖ್ಯಾತರು ಒಂದು ಇದರಲ್ಲಿ ಅಂಕಿಅಂಶಗಳ ಪ್ರಕಾರ ಸರಿಯಾಗಿದ್ದೀವಿ. ಇದೇನಾದರೂ ವ್ಯತ್ಯಾಸ ಆದ ಪಕ್ಷದಲ್ಲಿ ಭಾರತವೂ ಸಹ ಪಾಕಿಸ್ತಾನದಂತೆ ಹಾಳಾಗೋದ್ರಲ್ಲಿ ಎರಡು ಮಾತಿಲ್ಲ. ಅದಾಗದೇ ಇರಬೇಕು ಅಂತಂದರೆ ಯೂನಿಫಾರ್ಮ್ ಸಿವಿಲ್ ಕಾಮನ್ ಆಕ್ಟ್ ತರಲೇಬೇಕು, ಅದು ಬರಲೇಬೇಕು. ಹಾಗೆ ಆಗುತ್ತೆ. ಈ ಬಾರಿ ಅದಕ್ಕೋಸ್ಕರ ಜನ ಮತ ಹಾಕಿ ಆಗ್ತಾರೆ. ಸರ್, ಇನ್ನೊಂದು, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅವರು 5 ಗ್ಯಾರಂಟಿ ಅಂತ ತಂದಿದ್ದಾರೆ. ಈ 5 ಗ್ಯಾರಂಟಿ ನಿಜವಾಗ್ಲೂ ಉತ್ತಮನಾ ಅಥವಾ ಅದು ಯಾವ ರೀತಿ ಬೇಕಾಗಿತ್ತು ಅಂತ ಅನ್ಕೊತೀರಾ? ಇದು ಹಾಸ್ಯಾಸ್ಕರವಾದಂಥ ಗ್ಯಾರಂಟಿಗಳು. ಸುಮಾರು 75 ವರ್ಷಗಳಾಯಿತು ಭಾರತಕ್ಕೆ ಸ್ವಾತಂತ್ರ್ಯ ಬಂದು. ಈಗಲೂ ನಮ್ಮ ಜನಕ್ಕೆ ಊಟಕ್ಕೆ ಅಕ್ಕಿ ಕೊಡ್ತೀವಿ, ಊಟಕ್ಕೆ 2 ರೂಪಾಯಿ 2,000 ಕೊಡ್ತೀವಿ, ಬಸ್ಸು ಫ್ರೀ ಕೊಡ್ತೀವಿ ಅನ್ನೋ ಸ್ಥಿತಿಯಲ್ಲಿ ನಮ್ಮ ಜನನ ನಾವು ಇಟ್ಟಿದ್ದೀವಿ ಅನ್ನೋದೇ ನಮಗೊಂದು ದೊಡ್ಡ ದುರಂತ. ಸಾಮಾನ್ಯವಾಗಿ ಒಂದು 5-10 ವರ್ಷಗಳ ಸ್ವಾತಂತ್ರ್ಯದ 5-10 ವರ್ಷಗಳಲ್ಲಿ ಇದನ್ನೆಲ್ಲ ಮೀರಿ ಬೆಳಿಬೇಕಿತ್ತು. ನಾವು ಅನೇಕ ರಾಷ್ಟ್ರಗಳನ್ನು ನೋಡಿದ್ದೀವಿ. ನಾವು
ಇಸ್ರೇಲ್ ನೋಡಿದ್ದೀವಿ, ಇವನ್ ಚೈನಾ 30 ವರ್ಷಗಳಿಂದ ನಮಗಿಂತ ಹಿಂದೆ ಇತ್ತು, ಇವತ್ತು ನಮಗಿಂತ 70 ವರ್ಷ ಮುಂದೆ ಹೋಗಿದೆ. ಅಂದರೆ ಅಲ್ಲಿನ ಸರ್ಕಾರ ಆ ರೀತಿ ನಡವಳಿಕೆ ಬಂತು. ಕಳೆದ 70 ವರ್ಷ ಆಳಿದಂಥ ಸರ್ಕಾರಗಳು ಇವತ್ತೂ ನಮ್ಗೆ ಗ್ಯಾರಂಟಿ ಕೊಟ್ಟು ಜೀವನಕ್ಕೆ ದಾರಿ ಮಾಡ್ತವೆ. ಅದಕ್ಕಿಂತ ನಾಚಿಕೆಗಳು, ಅದಕ್ಕಿಂತ ಅವಮಾನಕಾರಿ ಇಲ್ಲ. ಆ ಗ್ಯಾರಂಟಿ ಯೋಜನೆಗಳು ರದ್ದಾಗಬೇಕು. ಇದೇ ರೀತಿಯ ಕೇಜ್ರಿವಾಲ್ ಡೆಲ್ಲಿಲಿ ಏನು ಗ್ಯಾರಂಟಿಗಳನ್ನು ಕೊಟ್ಟರು, ಅದರಿಂದ ಗೆದ್ದು 2 ಸಾರಿ CM ಆದರು. ಆತ ತನ್ನ ಪ್ರಮಾಣ ಮಾಡಿದ್ದ, ನಾನು ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಸರ್ಕಾರ ರಚನೆ ಮಾಡ್ತೀನಿ ಅಂತ. ಇವತ್ತು ಆತ ಜೈಲಲ್ಲಿದ್ದಾನೆ. ಕೋರ್ಟು ಅವನ್ನ ಜೈಲಿಂದ ಹೊರಗಡೆ ಬಿಡಬೇಡಿ ಅಂತ ಹೇಳ್ತಿದ್ದೆ. ಅವನ ಪಕ್ಷದವ್ರು ಹೇಳ್ತಿದ್ದಾರೆ ಅವನೊಬ್ಬ ನಯವಂಚಕ, ಮೋಸಗಾರ ಅಂತೇಳಿ. ಇವತ್ತು ಈ ಗ್ಯಾರಂಟಿಗಳು ಕೊಟ್ಟು ಗೆದ್ದಂಥವರೆಲ್ಲ ಮುಂದೆ ಒಂದು ಜೈಲಿಗೆ ಹೋಗ್ತಾರೆ. ಹಗರಣಗಳು ಮಾಡಿದ್ದು ಸತ್ಯ. ಸರ್, ಇನ್ನೊಂದು ರಿಸರ್ವೇಷನ್ ಬೇಕಾ ಅಥವಾ ಬೇಡವಾ ಸರ್? ಯಾಕಂದರೆ ಈ ಸಮಾಜದಲ್ಲಿ ರಿಸರ್ವೇಷನಿಂದನೇ ರಾಜಕೀಯ ಆಗ್ತಾ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಏನು ಹೇಳ್ತೀರಾ? ಡಾಕ್ಟರ್ BR ಅಂಬೇಡ್ಕರ್ ಅವರು ರಿಸರ್ವೇಷನ್ ತಂದಿದ್ದು ಕೆಲವು ವರ್ಷಗಳಿಗೆ ಮಾತ್ರ. ಆದರೂ ಇವತ್ತು ಹರಿಜನ, ಗಿರಿಜನ, SC ST ಸಮುದಾಯ ಇನ್ನೂ ಹಿಂದುಳಿದಿದೆ. ಸ್ವಲ್ಪ ಮಟ್ಟಿಗೆ ಅವ್ರಿಗಿರಲಿ. ಅದನ್ನು ಬಿಟ್ಟು ಇವತ್ತು ಕರ್ನಾಟಕದಲ್ಲಿ ಒಂದು ವರ್ಗವನ್ನು ಮತ್ತೆ ರಿಸರ್ವೇಷನ್ಗೆ ಆದಿ ತರಬೇಕಂತ ಹೊರಟಿದ್ದಾರೆ. ಇದು ಅನ್ಯಾಯ. ಇದು ರಾಜಕೀಯಕ್ಕೋಸ್ಕರ ಮಾಡ್ತಿರುವಂಥ ರಿಸರ್ವೇಷನ್. ಆದ್ದರಿಂದ ಇದು ತುಂಬ ಅಪಾಯಕಾರಿ. ಇದು ಇರಲೇಬಾರ್ದು. ಇಲ್ಲಿ SC ST ಸಮುದಾಯಕ್ಕೆ ಹಿಂದುಳಿದ್ದಾರೆ ಅಂತ ಸ್ವಲ್ಪ ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ದಿನ ನಡೀಬೋದು. ಆದರೆ ಏನಿವತ್ತು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೊರಟಿದ್ದಾರೆ ಒಂದು ನಿರ್ದಿಷ್ಟವಾದ ಪಕ್ಷ, ಸಂವಿಧಾನ ಬದಲಾವಣೆ ಅಂತಂದರೆ ಸಂಪೂರ್ಣ ಸಂವಿಧಾನ ಬದಲಾವಣೆ ಅಲ್ಲ. ಈ ರಾಜಕೀಯಕ್ಕೋಸ್ಕರ ಕಳೆದ 70 ವರ್ಷದಲ್ಲಿ ಆಗಾಗ ಕಾಂಗ್ರೆಸ್ ಸರ್ಕಾರ ಏನು ಬದಲಾವಣೆ ಮಾಡ್ಕೊಂಡು ಬಂತು ಅವರ ರಾಜಕೀಯ ಅನುಕೂಲಕ್ಕೋಸ್ಕರ ಅದನ್ನು ಬದಲಾವಣೆ ಮಾಡಿ ಮತ್ತು ಅಂಬೇಡ್ಕರ್ ಅವರ ಸಂವಿಧಾನವನ್ನು ಎತ್ತಿ ಹಿಡಿಯೋದಕ್ಕೆ ಮಾತ್ರ ಸಂವಿಧಾನ ಬದಲಾವಣೆ ಅಂತ ಹೇಳೋದು. ಸಂವಿಧಾನ ಬದಲಾವಣೆ ಮೂಲ ಸಂವಿಧಾನ ಬದಲಾವಣೆ ಅಲ್ಲ, ಕಾಂಗ್ರೆಸ್ ಸಂವಿಧಾನ ಬದಲಾವಣೆ ಮಾಡಬೇಕಂತ ಹೊರಟಿರೋದಷ್ಟೇ. ಸರ್, ಇವಾಗ ನೀವು ಓಟ್ ಹಾಕ್ಬಿಟ್ಟು ಬಂದಿದ್ದೀರಾ. ಇಲ್ಲಿ ಈ ಕ್ಷೇತ್ರದಲ್ಲಿ, ಅಂದರೆ ಇದು ಚಿಕ್ಕಬಳ್ಳಾಪುರ ಕ್ಷೇತ್ರ ಅಲ್ವಾ, ಇಲ್ಲಿ ಯಾರು ಗೆಲ್ಬೋದು ಅಂತ ಅನ್ಕೊತಾ ಇದ್ದೀರಾ? ಇಲ್ಲಿ BJP ಮತ್ತು ಕಾಂಗ್ರೆಸ್ ಎರಡೂ ಫೈಟ್ ಇದೆ. BJP ಹೆಂಗೆ ಫೈಟ್ ಇದೆ ಅಂತಂದರೆ ಮೋದಿ ಅವರ ಹೆಸರು ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ. ಆದರೆ ಕ್ಯಾಂಡಿಡೇಟ್ ಬಗ್ಗೆ ಜನರಲ್ಲಿ ಅಭಿಪ್ರಾಯ ಚೆನ್ನಾಗಿಲ್ಲ. ಅವರು ಹಗರಣಗಳು ಮಾಡಿದ್ದಾರೆ ಅಂತಂದ್ಬಿಟ್ಟು ಎಲ್ಲರ ಬಾಯಲ್ಲಿ ಬರ್ತಾಯಿದೆ. ಅಂದರೆ ಕೋವಿಡ್ ಟೈಮಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ನಲ್ಲಿ ಎಲ್ಲ ಕಡೆ ಸಿಕ್ಕಿಲ್ಲ ಕರ್ನಾಟಕದಲ್ಲಿ, ಮತ್ತು ಅವ್ರ ಕ್ಷೇತ್ರದಲ್ಲಿ ಸರಿಯಾಗಿ ಸಿಕ್ಕಿಲ್ಲ ಅಂದ್ಬಿಟ್ಟು ಕ್ಷೇತ್ರದ ಜನಗಳ ಇದರಲ್ಲಿ ಕಮ್ಮಿ ಇದೆ. ಅವ್ರ ಅವ್ರ ಮೇಲೆ ಇರ್ತಕ್ಕಂಥ ಭಾವನೆ ಕಮ್ಮಿ ಇದೆ. ರಕ್ಷಾರಾಮಯ್ಯ ಹೊಸ ಕ್ಯಾಂಡಿಡೇಟು. ಏನು ವಿಧಾನಸಭೆ ಎಲೆಕ್ಷನಲ್ಲಿ ಯಾರೋ ಪ್ರದೀಪ್ ಈಶ್ವರ್ ಗೆದ್ದರು, ಆ ಥರ ಒಂದು ಟ್ರೆಂಡು ರಕ್ಷಾರಾಮಯ್ಯನವ್ರಿಗೆ ಇದೆ. ನಮ್ಮದು ಯಲಹಂಕ ಕ್ಷೇತ್ರ ಆದ್ರೂ ನಮ್ಮ ಯಲಹಂಕ ಕ್ಷೇತ್ರದ MLA ಅವರಾದ XR ವಿಶ್ವನಾಥ್ರವರು ಭಾಳ ಭರವಸೆ ಇಟ್ಕೊಂಡಿದ್ರು ಅವ್ರ ಮಗನ ಟಿಕೆಟ್ ಸಿಗುತ್ತೆ ಅಂದ್ಬಿಟ್ಟು. ಅದೊಂದು ನಮ್ಮ MLA ಅವರಿಗೆ ಭಾಳ ಮನಸ್ಸಲ್ಲಿ ಅವ್ರಿಗೆ ಒಂದು ಆತಂಕ ಮತ್ತು ಮನಸ್ಸಿಲ್ಲ ಅವ್ರಿಗೆ. ಆದರೂ ಮೋದಿಯವ್ರಿಗೋಸ್ಕರ ಅವ್ರು ಓಡಾಡ್ತಾ ಇದ್ದಾರೆ. ಮೋದಿಯವರು ಓಟ್ ಬರ್ಬೋದು ಹೊರತು ನಾನು ಇಲ್ಲಿ ಸುಧಾಕರ್ ಓಟ್ ಬರೋದು ಡೌಟು. ನನಗೆ ಗೊತ್ತಿರೋ ಮಟ್ಟಿಗೆ ಆಲ್ಮೋಸ್ಟಾಗಿ ಇವ್ರು ಬರ್ಬೋದು ಅನಿಸುತ್ತೆ, ರಕ್ಷಾರಾಮಯ್ಯ ಅವರು ಬರ್ಬೋದು ಅಂತ ಅನ್ಕೊತಿದ್ರು. ಸೊ ಓಕೆ, ಈಗ ರಕ್ಷಾರಾಮಯ್ಯ ಅವರು ಬರ್ತಾರೆ ಅಂದರೆ ಯಾಕೆ ಬರ್ತಾರೆ ಅಂತ ನೀವು ಅನ್ಕೊತಾ ಇದ್ದೀರಾ? ರಕ್ಷಾರಾಮಯ್ಯನವ್ರು ಏನು ಮಾಡ್ತಾಯಿದ್ದಾರೆ, ಏನು ಏರಿಯಾ ಹೋಗ್ತಾರೆ ಹೊಸಬ್ರೆ ಅವರು ಏರಿಯಾ ಹೋಗಿ ಜನಗಳಿಗೆ ಭರವಸೆ ಕೊಡ್ತಾಯಿದ್ದಾರೆ, ನಿಮ್ಮ ಏರಿಯಾಗೆ ಏನು ಬೇಕೋ ಅದು ನಾನು ಮಾಡ್ಕೊಡ್ತೀನಿ ಅಂತ. ಆ ಕೆಲಸ ಸುಧಾಕರ್ ಮಾಡ್ತಾಯಿಲ್ಲ. ಸುಧಾಕರ್ ರೋಡ್ ಶೋ ಮಾಡ್ತಾಯಿದ್ದಾರೆ ಮತ್ತು ಕ್ಯಾಂಡಿಡೇಟ್ ದೊಡ್ಡ ಲೀಡರ್ಗಳು ಭೇಟಿ ಮಾಡ್ತಾಯಿದ್ದಾರೆ ಅಷ್ಟೇ ಹೊರತು ಜನಗಳ ಮನಸ್ಸು ತಲುಪ್ತಾ ಇಲ್ಲ. ಈ ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಜನಗಳ ಮನಸ್ಸು ತಲುಪಬೇಕಂತಂದರೆ ಏರಿಯಾಗೆ ಹೋಗ್ಬಿಟ್ಟು ಅವ್ರದ್ದೇನು ಕಷ್ಟ ಸುಖ ಕೇಳಬೇಕು ಮತ್ತು ಇಷ್ಟು ದಿವಸ ನಾನು ಮಾಡ್ಕೊಡ್ತೀನಿ ಅಂತ ಹೇಳಬೇಕು. ಆ ಕೆಲಸನ ಇವ್ರು ಮಾಡ್ತಾರೆ, ಯಾರೋ ರಕ್ಷಾರಾಮಯ್ಯ. ಸರ್, ಇನ್ನೊಂದು ವಿಷಯ, ಈಗ ರಿಸರ್ವೇಷನ್ನು ತೆಗೆದುಬಿಟ್ಟು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ತರಬೇಕು ಅಂತ ಮೋದಿಯವರು ಅಂದ್ಕೊತಾ ಇದ್ದಾರೆ. ಸೊ ಇದು ತರಬೇಕಾ ತರಬಾರ್ದ? ಅದು ತರೋದು ಸರಿ ಇಲ್ಲ. ಯಾಕೆ ಸರಿ ಇಲ್ಲ ಅಂತಂದರೆ ನಮ್ಮ ದೇಶ ಜಾತ್ಯತೀತ ರಾಷ್ಟ್ರ. ಅದರಲ್ಲಿ ತುಂಬ ಜನ ಜಾತೀಯತೆಯ ಜನಗಳಿರೋದ್ರಿಂದ ಕೆಲವರು ಒಪ್ಪಿಲ್ಲ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಅದು ಇಲ್ಲ. ಅದು ಜನಗಳ ಅಭಿಪ್ರಾಯನೇ ಪ್ರಜಾಪ್ರಭುತ್ವದ ಅಭಿಪ್ರಾಯನೇ ಇರೋದ್ರಿಂದ ಅವರ ಒಂದು ಉದ್ದೇಶ ಚೆನ್ನಾಗಿದೆ. ಆದರೂ ಅದು ಕಾರ್ಯಾಚರಣೆಗೆ ಬರೋದು ಮತ್ತು ಜಾರಿಗೆ ಬರೋದು ಕಷ್ಟ ಇದೆ. ಅವರು ಇದ್ರ ಬದಲು ಏನು ಮಾಡ್ಬೋದು ಅಂತಂದರೆ, ತುಂಬ ಜನ ಹಸುವಿನಿಂದ ನರಳ್ತಾ ಇದ್ದಾರೆ. ಅವ್ರಿಗೆ ಕೆಲಸ ಮತ್ತು ಊಟ ಸಿಗಬೇಕು ಮತ್ತು ವಸತಿ ಸಿಗಬೇಕು. ಇಡೀ ಇಂಡಿಯಾದಲ್ಲಿ ಹೇಳ್ತಾರೆ. ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿದೆ. ಕರ್ನಾಟಕದ ಹಳ್ಳಿ ಕಡೆ ತುಂಬ ಜನ ಕಷ್ಟದಲ್ಲಿದ್ದಾರೆ. ಆ ಕಷ್ಟಕ್ಕೆ ತಲುಪುವಂಥ ಕೆಲಸ BJP ಅವ್ರು ಮಾಡಬೇಕು. ಇದೆಲ್ಲ ಬಿಟ್ಬಿಡ್ಬೇಕು. ಏನು ಇದೆಲ್ಲ ಯಾವ ಲೆವೆಲ್ ಅಂದರೆ 90% ಜನ ಮುಂದುವರಿರೋ ದೇಶಗಳಲ್ಲಿ ಮಾತ್ರ ಇವೆಲ್ಲ ಸಾಧ್ಯ. ಫಸ್ಟು ನಮ್ಮ ಜನಗಳ ಹಸಿವು ನೀಗಬೇಕು ಮತ್ತು ಇರೋಕ್ಕೆ ಜಾಗ ಮಾಡಿಕೊಡ್ಬೇಕು, ಕೂಡ ಕೆಲಸ ಮಾಡೋಕ್ಕೆ ಕೆಲಸ ಬೇಕು. ಅದ್ರ ಬಗ್ಗೆ ಇವರು ಗಮನ ಹರಿಸ್ಬೇಕು. ಯಾರೇ ಗೆಲ್ಲಿ, ಕಾಂಗ್ರೆಸ್ ಗೆಲ್ಲಿ, BJPನೇ ಗೆಲ್ಲಿ, ಮೊದಲು ಹಸಿವು ಮುಕ್ತ ದೇಶ ಮಾಡಬೇಕು ಮತ್ತು ವಸತಿ ಮುಕ್ತ ರಾಷ್ಟ್ರ ಮಾಡಬೇಕು. ಮತ್ತು ಕೆಲಸ ಇಂಪಾರ್ಟೆಂಟು. ಕೆಲಸ ಕೊಟ್ಟರೆ ಅವರು ಚೆನ್ನಾಗಿ ಕೆಲಸ ಮಾಡಿ ಮುಂದುವರಿಯೋಕ್ಕೆ ಜಾಗ ಸಿಗುತ್ತೆ. ಅದ್ರ ಬಗ್ಗೆ ಅವರು ಯೋಚನೆ ಮಾಡಬೇಕು. ಯಾವುದೇ ಸರ್ಕಾರ ಆಗಲಿ ನಮ್ಮ
ನಮ್ಮ ದೇಶದಲ್ಲಿ ಯಾವುದೇ ಸರ್ಕಾರ ಬರಲಿ ಫಸ್ಟು ಬಡವರಿಗೆ ಮತ್ತು ಮಧ್ಯಮ ವರ್ಗದವ್ರಿಗೆ ಅವ್ರನ್ನ ಗಮನಿಸಬೇಕು, ಗೊತ್ತಾಯ್ತಾ? ಈ ಅಪ್ಗ್ರೇಡ್ ಆಗಿರ್ತಕ್ಕಂಥ ಪೀಪಲ್ ಅವರೆಲ್ಲ ಅರ್ಥ ಮಾಡ್ಕೊತಾರೆ ಮತ್ತು ಅವ್ರು ದುಡಿತಾರೆ, ಅವರೇ ಸರ್ಕಾರಕ್ಕೆ ಕೊಡೋಷ್ಟು ದುಡಿದು ಶಕ್ತಿ ಅವ್ರಿಗಿರುತ್ತೆ. ಆದರೆ ಮಧ್ಯಮ ವರ್ಗದವ್ರಿಗೆ ಮತ್ತು ಬಡವರಿಗೆ ಯಾವುದೇ ಕಾರಣಕ್ಕೂ ಅವರು ಹಸಿವು ನಿಲ್ಸ್ಕೊಳಕ್ಕೆ ದುಡ್ಡು ಬರೋಲ್ಲ. ದುಡ್ಡು ಬರೋಂಗೆ ಮಾಡಬೇಕಂದ್ರೆ ಕೆಲಸ ಕೊಡಬೇಕು. ಸರ್, ಇವಾಗ ನಮ್ಮ ದೇಶ ಬಂದು 75 ವರ್ಷಗಳಾಯಿತು, ಆದ್ರೂ ಕೂಡ ಈ ಬೇಸಿಕ್ ನೀಡ್ಸ್ ಅಂದರೆ ಮೂಲಭೂತ ಸೌಕರ್ಯಕ್ಕಾಗಿ ನಾವು ಕಷ್ಟಪಡ್ತಾ ಇದ್ದೀವಿ. ಹಂಗಾರೆ ಒಂದು ಹಂತದಲ್ಲಿ ಬಂದಾಗ ಕಾಂಗ್ರೆಸ್ ಅವರು ಇವಾಗಲೂ ಕೂಡ ನಾವು 5 ಗ್ಯಾರಂಟಿನೇ ಕೊಡ್ತೀವಿ ಅಂತ ಹೇಳ್ಕೊಂಡು ಅದರಲ್ಲೇ ರಾಜಕೀಯ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ 75 ವರ್ಷ ಯಾವ ರೀತಿ ಆಳ್ವಿಕೆ ಕಾಂಗ್ರೆಸ್ ಮಾಡಿರ್ಬೋದು. ಆಮೇಲೆ ಹಿಂಗೆ ನೋಡಿದಾಗ ನಮ್ಮ BJP ಬಂದಿರೋದು ಕೇವಲ 10 ವರ್ಷಗಳಿಂದನೇ ಬಂದಿರೋದು. ಅಂದರೆ ಸಿದ್ದರಾಮಯ್ಯ ಅವ್ರು ಕೊಟ್ಟಿರೋ ಗ್ಯಾರಂಟಿ ಬೇಕಾ ಬೇಡವಾ? ಇವಾಗ ಈ ಬಗ್ಗೆ ಕೇಳಬೇಕಂದ್ರೆ 47ರಲ್ಲಿ ನಮಗೆ ಸ್ವತಂತ್ರ ಕೊಟ್ಟಾಗ ಬ್ರಿಟಿಷರು ಏನು ಮಾಡಿದ್ರು, ತುಂಬ ಕಷ್ಟದಲ್ಲಿತ್ತು ದೇಶ. ಅಂದರೆ ಪಾಕಿಸ್ತಾನ ಎಳಿತಾ ಇತ್ತು, ಈ ಕಡೆ ಬಾಂಗ್ಲಾದೇಶ ಎಳಿತಾ ಇತ್ತು, ಆ ಕಡೆ ಚೀನಾ ಕಾಲು ಎಳಿತಾ ಇತ್ತು. ಆ ಕಾಲೆಳೆ ಮತ್ತು ಹಸಿವು ಮತ್ತು ಜನಸಂಖ್ಯೆ, ಅದರ ಜನಸಂಖ್ಯೆ ನಿಯಂತ್ರಣ ಮತ್ತು ಹಸಿವಿನಿಂದ ತುಂಬ ಜನ ನರಳ್ತಾ ಇದ್ರು. ಕೆಲಸ ಇಲ್ಲ, ಅಕಸ್ಮಾತ್ ಮಳೆ ಬೆಳೆ ಬಾಗಿಲ್ಲ ಅಂತಂದರೆ ಇನ್ನೂ ಕಷ್ಟ ಆಗೋದು. ಎಷ್ಟೊಂದು ಜನ ಹಸಿವಿನಿಂದ ಸತ್ತಿದ್ದಾರೆ. ಅದನ್ನು ಅವ್ರು ಮೇಂಟೈನ್ ಮಾಡ್ಕೊಂಡು ಬಂದಿರೋರು ಕಾಂಗ್ರೆಸ್ಸರ ಒಂದು ದೊಡ್ಡ ಒಂದು ಕೆಲಸ ಅಂತ ಹೇಳ್ಬೋದು. ಯಾಕಂದರೆ ಅದನ್ನೇ ಮಾಡೋಕ್ಕಾಗ್ತಾ ಇಲ್ಲಲ್ಲ. ಇನ್ನು ಬೇರೆ ಬೇರೆ ಎಲ್ಲಿ ಮಾಡ್ತಾರೆ. ಅದರಲ್ಲೂ ಶ್ರೀಮತಿ ಇಂದಿರಾ ಗಾಂಧಿಯವರು ತುಂಬ ಒಂದು ಟ್ಯಾಲೆಂಟೆಡ್ ಕೆಲಸ ಮಾಡಿದ್ದಾರೆ. ಅವರು 60 ವರ್ಷದಲ್ಲಿ ನಮ್ಮ ದೇಶ 50% ಮೇಲೆ ಬಂದಿದೆ. ಮೋದಿಯವರು ಏನು ಮಾಡ್ತಾಯಿದ್ದಾರೆ, ಮೋದಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಏನೋ ಒಂದು ಸ್ಟ್ಯಾಂಡರ್ಡ್ ಜನ ಅಷ್ಟನ್ನು ಮಾತ್ರ ಗಮನಿಸ್ತಾ ಇದ್ದಾರೆ. ಅವರಲ್ಲಿ ನಾನು ಕೇಳ್ಕೊಳೋದೇನೆಂದರೆ, ಬಡ ಜನ ಗರೀಬಿ ಹಠಾವು ಅಂತ ಒಂದು ಮಾಡಿದ್ರಲ್ಲ, ಅದರಿಂದ ಮುಂದುವರಿಸ್ಬೇಕು. ಅಷ್ಟು ಎಲ್ಲೆಲ್ಲಿ ಹಸಿವಿನಿಂದ ಸಾಯ್ತಾ ಇದ್ದಾರೆ ಜನ, ಅವ್ರಿಗೆ ಊಟದ ವ್ಯವಸ್ಥೆ ಮಾಡಬೇಕು ಮತ್ತು ದುಡಿಯೋ ಥರ ಮಾಡಬೇಕು. ಅವ್ರಿಗೊಂದು ವಸತಿ ಮಾಡಬೇಕು ಮತ್ತು ಎಜುಕೇಷನ್ ಮತ್ತು ಏನಿದೆ ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಆದಷ್ಟು ಕಮ್ಮಿ ಅವ್ರಿಗೆ ಕಟ್ಟುವಂಥ ವ್ಯವಸ್ಥೆ ಮಾಡಬೇಕು. ಅದನ್ನು ಜಾರಿಗೆ ತರಬೇಕು ಕರೆಕ್ಟಾಗಿ. ಅಂದರೆ ಇವಾಗ ಇದರಲ್ಲಿ ವೈದ್ಯಕೀಯದಲ್ಲಿ ಮಾಡಿದ್ದಾರೆ, ಆದರೆ ಅದು ಆಯುಷ್ಮಾನ್ ಕಾರ್ಡನ್ನು ತಗೊಂಡಾಗ ಅದು ವರ್ಕೇ ಆಗಲ್ಲ. ಅರ್ಥ ಆಯ್ತಾ? ಮತ್ತು ರೇಷನ್ ಕಾರ್ಡ್ ಅಂತ ಮಾಡಿದ್ದಾರೆ, ರೇಷನ್ನು ಚೆನ್ನಾಗಿರೋ ರೇಷನ್ನೇ ಬರ್ತದೆ. ಮತ್ತು ಆ ರೇಷನ್ ತಲುಪೋಂಥವ್ರು ಕೊಡಬೇಕು ಅಷ್ಟೇ. ಎಷ್ಟೊಂದು ಜನ ಮಾರ್ಕಂತಾರೆ, ಎಷ್ಟೊಂದು ಜನಕ್ಕೆ BPL ಕಾರ್ಡ್ಸ್ ಕೊಟ್ಟಿದ್ದಾರೆ, ಎಷ್ಟೊಂದು ಜನ ಮಾರ್ಕಂತಾರೆ. ಯಾಕಂದ್ರೆ ತಿನ್ನಲ್ಲ ಅವರು, ಅತಿ ಚೆನ್ನಾಗಿರಲ್ಲ. ಅದ್ರ ಬದಲಾಗಿ ಅವ್ರು ಉದ್ಯೋಗ ಕೊಡಬೇಕು ಮತ್ತು ವಸತಿ ಮತ್ತು ಏನು ಇದು ಯಾರು ಅಲ್ಪಸಂಖ್ಯಾತರಲ್ಲಿ ಏನು ಮಾಡಿದ್ದಾರೆ, ಅಪ್ಗ್ರೇಡ್ ಆಗಿರೋರಿಗೆಲ್ಲ ಯಾಕೆ ಫೆಸಿಲಿಟಿ ಕೊಡಬೇಕು ಅವ್ರಿಗೆ? ಅವ್ರು ಕಮ್ಮಿ ಮಾಡಬೇಕು, ಅಲ್ಪಸಂಖ್ಯಾತ ತೆಗಿಬೇಕು. ಇವಾಗ ನಮ್ಮ ಕರ್ನಾಟಕದಲ್ಲಿಂದಲೇ 89 ಲಕ್ಷ ಜನ ಮೊನ್ನೆ ಜನಗಣತಿಯಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಕಮ್ಮಿ ಇರೋ ಯಾಕೆ ಅಲ್ಪಸಂಖ್ಯಾತ ಮಾಡಬಾರ್ದು ಇವರು? ಅವ್ರನ್ನ ಮೊದಲನೇದಾಗಿ ಅಲ್ಪಸಂಖ್ಯಾತ ತೆಗಿಬೇಕು. ಯಾರನ್ನ ಆಗಿರಲಿ, ಗೊತ್ತಾಯ್ತು, ಜೈನರಾಗಲಿ, ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಮ್ಸ್ ಆಗಿ ಯಾರನ್ನಾಗಲಿ, ಅದಕ್ಕೊಂದು ಬೆಲೆ ಕೊಡಬೇಕು, ಯಾವುದೇ ಸರ್ಕಾರ ಬಂದರೂ ಅಷ್ಟೇ. ಸರ್, ಇವಾಗ ನೀವು ಕಾಂಗ್ರೆಸ್ ಪಕ್ಷ ಬಗ್ಗೆ ಮಾತಾಡ್ತಾ ಇದ್ದೀರಾ. ಸೊ ಹಾಗಾಗಿ ನಮಗೂ ಕಾಂಗ್ರೆಸ್ ಪಕ್ಷ ಬಗ್ಗೆ ಒಲವಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ನೀವು ಕೇಳಿರ್ಬೋದು. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದಂಥ ವ್ಯಕ್ತಿ. ಸೊ ಅವರು ಇದೇ ರೀತಿ ಬರಗಾಲ ಅಥವಾ ಏನು ಊಟದ ಸಮಸ್ಯೆ ಅಂತ ಬಂದಾಗ ಫಾರಿನ್ನಿಂದ ಏನು ಬರ್ತಾಯಿತ್ತು, ಅಮೇರಿಕಾಯಿಂದ ಆಮದು ಮಾಡ್ಕೊತಾ ಇದ್ದು, ಪ್ರಾಬ್ಲಮ್ ಆಯ್ತು ಅಂದ್ಬಿಟ್ಟು ಪ್ರತಿ ಮನೆ ಮುಂದೆನೂ ಒಂದೊಂದು ಹಸು ಇಟ್ಕೊಳ್ಳಿ, ಪ್ರತಿ ಮನೆ ಮುಂದೆ ವ್ಯವಸಾಯ ಮಾಡಿ, ಸೊ ಅಂತ ಸ್ವಯಂ ಕೃಷಿಯಾಗಿ ಪ್ರತಿಯೊಬ್ಬ ಬೆಳಿಬೇಕು ಅಂತ ಹೇಳಿದ್ರು ಹೊರತು ಈ ಥರ ಗ್ಯಾರಂಟಿ ಅಂತ ಕೊಡ್ತೀವಿ ಅಂತ ಹೇಳಿರಲಿಲ್ಲ. ಆಯಿತಾ? ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು. ಅದೇ ರೀತಿ ಇಲ್ಲಿ ಮೋದಿ ಕೂಡ 75 ಕೋಟಿ ಜನರಿಗೆ ಬಡರೇಖೆಯಿಂದ ಮೇಲೆ ಬರುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಸೊ ಒಂದು ಎರಡನೇ ಪಾಯಿಂಟ್ ಬಂದಾಗ, ಸೊ ನೀವು ಏನು ಹೇಳಿದ್ರಿ, ರೇಷನ್ ಅವ್ರದ್ದು ಸೆಂಟ್ರಲ್ ಗೌರ್ಮೆಂಟಿಂದನೂ ರೇಷನ್ ಬರ್ತಾಯಿದೆ. ಇನ್ನೊಂದು ಪ್ರಕಾರ ಬಂದಾಗ ಅವ್ರು ಕೊಟ್ಟಿರುವಂಥ ಏನು ಕಾರ್ಗಿಲ್ ವಾರ್ ಆ ಥರ ಏನೆಷ್ಟು ಸರ್ಜಿಕಲ್ ಸ್ಟ್ರೈಕ್ ಎಷ್ಟು ಆಗಿದೆಯೋ ಅದಕ್ಕೆಲ್ಲ ಪೂರಕವಾಗಿ ರೈತರನ್ನೂ ನೋಡ್ಕೊತಾ ಇದ್ದಾರೆ, ಜೊತೆ ಸೈನಿಕರನ್ನು ನೋಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ನ ತತ್ವವನ್ನು ಕೂಡ ಇವರು ಫಾಲೋ ಮಾಡ್ಕೊಂಡು ಬೆಳೀತಾ ಅಲ್ವಾ? ಸೊ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡ್ತಾ ಅಲ್ವಾ ಅಂತ ನಾವು ಕೇಳ್ತೀವಿ. ಅದಕ್ಕೆ ತಾವೇನು ಹೇಳ್ತೀರಾ? ಮೋದಿ ಬಗ್ಗೆ ಎರಡನೇ ಮಾತಿಲ್ಲ. ಯಾಕಂದರೆ ನಮ್ಮ ದೇಶದ ಪ್ರಧಾನಿ ಹುದ್ದೆಯಲ್ಲಿ ಅರ್ಹರಾದವರು ಮೋದಿಯವರು. ಯಾಕಂದರೆ ಅವ್ರಿಗೆ ಅಷ್ಟು ದೇಶಾಭಿಮಾನ ಇದೆ ಮತ್ತು ನಮ್ಮ ದೇಶ ತುಂಬ ಮುಂದಕ್ಕೆ ಬರಬೇಕು ಅನ್ನೋದು ಮನಸ್ಸಲ್ಲಿದೆ. ಆದರೆ ಅವ್ರಿಗೆ ಕ್ರಿಮಿನಲ್ ಮಾಡೋಕ್ಕೆ ಬರೋಲ್ಲ. ಕ್ರಿಮಿನಲ್ ಮಾಡೋರು ಯಾರು ಅಂದರೆ ಮೋದಿ ಕೆಳಗಡೆ ಇರ್ತಕ್ಕಂಥ ರಾಜಕಾರಣಿಗಳು. ಅವರು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ಮೋದಿನ ಫಾಲೋ ಮಾಡಬೇಕು. ಮೋದಿ ಅಂತ ಏನು ಹೇಳ್ತಾರೆ, ಮೋದಿ ಹತ್ರ ಗುಣ ನಡ್ತಿಲ್ಲ ನಮ್ಮ ರಾಜಕಾರಣಿಗಳು ಬೆಳೆಸ್ಕೊಳ್ಬೇಕು. ಇವರು ಏನು ನಾವು BJP ಅಂತ ನಾವೆಲ್ಲ ಇದ್ದೀವಿ, ನಾವು ಮೋದಿಯವ್ರು ಫಾಲೋ ಮಾಡ್ತೀವಿ. ಮೋದಿ ಕೂಡ ನಾವು ಬೆಳೆಸ್ಕೊಳ್ಬೇಕು. ಅಂದರೆ ಕಷ್ಟದಾಗಿರೋನ್ನ ಹೋಗಿ ಸಂಧಿಗೆ ಹೋಗಿ ಅವ್ರನ್ನ ಏನು ಹೆಲ್ಪ್ ಮಾಡಬೇಕು. ಇವಾಗ ಮೋದಿಯವರು ಜಾರಿಗೆ ತಂದಿರತಕ್ಕಂಥ ಕಾರ್ಯಕ್ರಮಗಳೇನಿವೆ ಅವ್ರು ಯಾರಿಗೂ ಗೊತ್ತೇ ಇಲ್ಲ. ಇವ್ರಿಗೆ ಮಧ್ಯಮ ವರ್ಗದವ್ರಿಗೆ ಗೊತ್ತಿಲ್ಲ ಮತ್ತು ಬಡವ್ರಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತಂದರೆ TV ನೋಡ್ತಾರೆ ಅಷ್ಟೇ, ಇದು ಯೋಜನೆ ಇದೆ, ಅದು ಯೋಜನೆ ಇದೆ ಅಂತ ಹೇಳ್ತಾರೆ. ಆ ಯೋಜನೆಗಳನ್ನ ಜಾರಿಗೆ ತರೋದು ಯಾರು? ಅಧಿಕಾರಿಗಳಂತೂ ಮನೆ ಹತ್ರ ಹೋಗಲ್ಲ.
ಅದ್ರ ಬದಲಾಗಿ ನಾವು ಮೋದಿಗಳ ಅಭಿಮಾನಿಗಳು ನಾವು ಏನಿದ್ದೀವಿ, ಮೋದಿಯವರು ಏನು ಹೇಳ್ತಾ ಇದ್ದಾರೆ, ಬೀದಿ ಸಂಧಿ ಹೋಗಿ ಏನು ಸಮಸ್ಯೆ ಇದೆ, ನಾವು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಓಡಾಡ್ತೀವಿ ಅಲ್ವಾ, ಅದು ಬೇಡ. ಮೋದಿಯವರು 48 ಗಂಟೆಯಲ್ಲಿ ನಿದ್ದೆ 24 ಗಂಟೆಯಲ್ಲಿ ನಿದ್ದೆ ಕಮ್ಮಿ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಇಡೀ ದೇಶದ ಬಗ್ಗೆ ಯೋಚನೆ ಮಾಡ್ತಾರೆ. ಅದೇ ಥರ ನಾವು ಮಾಡೋಣ. 4 ಅವರು ನಮ್ಮ ಸಮಾಜದ ಬಗ್ಗೆ ಬೂತ್ ಮಟ್ಟದಲ್ಲಿ ಹೇಳ್ತಾರೆ, ಯೋಚನೆ ಮಾಡೋಣ. ಯಾರು ಕಷ್ಟ ಇರ್ತಾರೆ ಹೆಲ್ಪ್ ಮಾಡೋಣ. ಯಾವುದೋ ಒಂದು ದಿವಸ ಟೈಮ್ ಮಾಡ್ಕೊಂಡೋಗಿ ಅವ್ರಿಗೆ ಏನು ಸರ್ಕಾರದಿಂದ ಬರ್ತಾ ಇದೆ ಸವಲತ್ತು ಅದ್ರ ಬಗ್ಗೆ ಹೇಳ್ಬಿಟ್ಟು ಮಾಡಿಸ್ಕೊಡ್ಬೇಕು. ಅದು ನಾವು ಬೆಳೆಸ್ಕೊಬೇಕಾಗುತ್ತೆ. ಪ್ರತಿಯೊಬ್ಬರು ಅಷ್ಟೇ, ನಾಗರಿಕರು ಪ್ರತಿಯೊಬ್ಬರು ಮೋದಿ ಅಭಿಮಾನಿಗಳು ಮೋದಿ ಅಂತ ಹೇಳ್ತಾರಲ್ಲ, ಪ್ರತಿಯೊಬ್ಬರ ಕರ್ತವ್ಯ ಅದು. ನಮ್ಮ ಭಾರತದಲ್ಲಿ ನಮ್ಮ ಭಾರತ ಮುಂದುವರಿಬೇಕಂದ್ರೆ ಪ್ರತಿಯೊಬ್ಬ ಪ್ರಜೆನೂ ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡಬೇಕು. ಪಕ್ಕದಲ್ಲಿ ಇರ್ತಕ್ಕಂಥವ್ರನ್ನ ಮೇಲಕ್ಕೆ ತರಬೇಕು. ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ಅವ್ರಿಗೆ ಸಹಾಯ ಮಾಡಬೇಕು. ನಮ್ಮ ಕೆಲಸನೂ ಇರುತ್ತೆ. ಅದ್ರ ಮಧ್ಯದಲ್ಲಿ 1 ಅವರ್ 24 ಅವರ್ಸಲ್ಲಿ 1 ಅವರ್ ನಾವು ಬೇರೆಯವ್ರು ಕೊಡೋಣ. ಅದನ್ನು ನಾವು ಬೆಳೆಸ್ಕೊಳ್ಳೋಣ. ನಾವು ಮೋದಿಯವರು ಬಂದಿರೋದ್ರಿಂದ ಅವ್ರಿಗೆ ಪ್ರತಿಯೊಂದರಲ್ಲೂ ಆಸಕ್ತಿ ಇದೆ. ಆ ಆಸಕ್ತಿ ನಮ್ಮ ಕಾರ್ಯಕರ್ತರಲ್ಲಿ ಮತ್ತು BJPಯ ಕಾರ್ಯಕರ್ತರು, MLAಗಳು, MP ಗಳು ಅವರಲ್ಲಿ ಬರಬೇಕು. ಇವಾಗ ಏನು ಎಲೆಕ್ಷನ್ಗೋಸ್ಕರ ಎಲ್ಲ ಕಡೆ ಓಡಾಡ್ತಾರೆ. ಬೆಳಗ್ಗೆ ಆದರೆ ಓಡಾಡೋಣ. ಇವಾಗ ನಮ್ಮ ಕ್ಷೇತ್ರ 8 ಕ್ಷೇತ್ರ ಇದೆ. 8 ಕ್ಷೇತ್ರದಲ್ಲಿ MLA ಎಷ್ಟು ಜನ ಇದ್ದಾರೆ? ಯಾರನ್ನ ಈಚೆ ಬರ್ತಾರಾ? ಸರಿ, ಬೂತ್ ಮಟ್ಟದ ಅಧ್ಯಕ್ಷರು, ಕಾರ್ಯದರ್ಶಿಗಳೆಲ್ಲ ಇದ್ದಾರೆ. ಅವರನ್ನು ಈಚೆ ಬರ್ತಾರಾ? ಬಡವರು ಸಹಾಯ ಮಾಡ್ತಾರಾ? ಇಲ್ಲ. ಅವ್ರಿಗೆ ಯೋಜನೆಗಳ ಬಗ್ಗೆ ಕರ್ಕೊಂಡೋಗಿ ಹೇಳ್ಬೇಕು, ಕೊಡಿಸ್ಬೇಕು ಯೋಜನೆಗಳು. ಅದನ್ನು ನಾವೆಲ್ಲ ಮಾಡಬೇಕು. ಒಬ್ಬರೇ ಮಾಡೋಕ್ಕಾಗಲ್ಲ. 4 ಕೈ ಸೇರಿದ್ರೇ ಕೆಲಸ ಆಗೋದು, ಒಂದು ಕೈಯಿಂದ ಆಗಲ್ಲ. ಮೋದಿಯವರ ಏನು ಉದ್ದೇಶ ಇದೆ ಅದನ್ನು ನಾವೆಲ್ಲ ಫಾಲೋ ಮಾಡಬೇಕು ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ.